ಮೂಡ ಪ್ರಕರಣದಲ್ಲಿ ತಮ್ಮ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿರುವ ರಾಜ್ಯಪಾಲರ ಕ್ರಮ ತಪ್ಪು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಬಂದಿದ್ದಾರೆ. ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಅದರ ಮೇಲಿನ ವಿಚಾರಣೆ ಇವತ್ತು ಕೂಡ ಮುಂದುವರಿಯಿತು. ದೂರುದಾರರ ಪರವಾಗಿ ಹಿರಿಯ ವಕೀಲ ರಾಘವನ್ ವಿವರವಾಗಿ ವಾದ ಮಂಡನೆ ಮಾಡಿದರು. ಒಂದು ಕಡೆ ರಾಜ್ಯಪಾಲರ ಕ್ರಮ ಅತ್ಯಂತ ಸರಿ ಇದೆ ಅನ್ನೋದು, ಇನ್ನೊಂದು ಸೈಟು ಹಂಚಿಕೆಯಲ್ಲಿ ತಪ್ಪು ನಡೆದಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಅವರ ವಾದ ಆಗಿತ್ತು. ಇವತ್ತು ವಿಚಾರಣೆ ನಡೆಸಿದ, ಇವತ್ತು ವಾದ ಪ್ರತಿವಾದಗಳನ್ನ ಕೇಳಿಸಿಕೊಂಡ ಜಸ್ಟಿಸ್ ನಾಗಪ್ರಸನ್ನರ ಪೀಠ ಮುಂದಿನ ವಿಚಾರಣೆಯನ್ನು 9ನೇ ತಾರೀಖಿಗೆ ಮುಂದೂಡಿದೆ. 9ನೇ ತಾರೀಕು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ತಮ್ಮ ಸಬ್ಮಿಷನ್ ಮಾಡ್ತಾರೆ. 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಮುಖ್ಯಮಂತ್ರಿಗಳ ಪರ ವಕೀಲರ ವಾದ ಇರುತ್ತೆ. 12ನೇ ತಾರೀಖೆ ತೀರ್ಪು ಬರುತ್ತಾ ಅಥವಾ 12ನೇ ತಾರೀಕು ವಾದ ಪ್ರತಿವಾದಗಳನ್ನು ಮುಗಿಸಿ ಪೋಸ್ಟೆಡ್ ಫಾರ್ ಜಡ್ಜ್ಮೆಂಟ್ ಅನ್ನುವ ರೀತಿಯಲ್ಲಿ ಇನ್ನೊಂದು ದಿನಾಂಕವನ್ನ ಕೊಡಲಾಗುತ್ತಾ? ಸದ್ಯಕ್ಕಿರುವ ಪ್ರಶ್ನೆ ಅದು. 2 ಗಂಟೆ ನಡೀತು ಇವತ್ತು ರಾಘವನ್ರ ವಾದ. ಸಿಂಘ್ವಿ 21ನೇ ತಾರೀಖಿನ ತನಕ ಸಮಯ ಕೇಳಿದ್ರು. ಈ ಪ್ರಕರಣವನ್ನ ಅಷ್ಟು ದೂರ ಎಳೆಯೋದು ಬೇಡ ಅಂದ್ರು ಜಸ್ಟಿಸ್ ನಾಗಪ್ರಸನ್ನ. 12ನೇ ತಾರೀಕು ಇದನ್ನು ಮುಗಿಸೋಣ ಅಂದ್ರು. ಅಲ್ಲಿಗೆ 12ನೇ ತಾರೀಕಿಗೆ ವಾದ ಪ್ರತಿವಾದಗಳನ್ನು ಕನ್ಕ್ಲೂಡ್ ಮಾಡಲಾಗುತ್ತೆ. 12ನೇ ತಾರೀಖೆ ತೀರ್ಪು ಕೊಟ್ಟು ಬಿಡ್ತಾರ? ಅಥವಾ 12ನೇ ತಾರೀಕು ವಾದ ಪ್ರತಿವಾದಗಳನ್ನೆಲ್ಲ ಕೇಳಿಸಿಕೊಂಡು ತೀರ್ಪಿಗೆ ಇನ್ನೊಂದು ದಿನಾಂಕ ಹೇಳ್ತಾರಾ? ಗೊತ್ತಿಲ್ಲ. ಕೃಷ್ಣ ಪರವಾಗಿ ಹಿರಿಯ ವಕೀಲ ರಾಘವನ್ ವಾದ ಮಂಡನೆ ಮಾಡುದು. ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಬಗ್ಗೆ ಇವತ್ತು ವಾದ ಮಂಡನೆ ಆಯಿತು. ಮೂಡ ಹಗರಣ ಏನು, ಆ 3 ಎಕರೆ 16 ಗುಂಟೆ ಜಮೀನು ಯಾರಿಗೆ ಸೇರಿದ್ದು, ಯಾರಿಂದ ಯಾರಿಗೆ ಬಂತು, ಅಂತಿಮವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪಾರ್ವತಿ ಅವರಿಗೆ ಬಂದದ್ದು ಹೇಗೆ, ತುಂಬಾ ವಿವರವಾಗಿ ರಾಘವನ್ ಅವರು ವಾದ ಮಂಡನೆ ಮಾಡಿದರು.
ಎಕರೆ 16 ಗುಂಟೆ ಜಮೀನಿಗೆ ಪರಿಹಾರದ ರೂಪದಲ್ಲಿ ಬದಲಿ ಸೈಟ್ನ ರೂಪದಲ್ಲಿ 14 60-40 ಸೈಟ್ಗಳನ್ನ ಸಿದ್ದರಾಮಯ್ಯನವರ ಪತ್ನಿ ಪಡೆದಿದ್ದಾರೋ ಆ 3 ಎಕರೆ 16 ಗುಂಟೆ ಕಾನೂನುಬದ್ಧವಾಗಿ ಅವರಿಗೆ ಸೇರಿದ್ದೇ ಆಗಿರಲಿಲ್ಲ ಅಂತ ರಾಘವನ್ ಅವರು ವಾದ ಮಂಡನೆ ಮಾಡಿದ್ರು. ದೇವರಾಜ್ ಎಂಬುವವರಿಂದ ಸಿದ್ದರಾಮಯ್ಯನವರ ಭಾವಮೈದುನ ಪಾರ್ವತಿ ಅವರ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿ ಈ ಜಮೀನನ್ನು ಖರೀದಿ ಮಾಡ್ತಾರೆ. ಆ ದೇವರಾಜ್ ಜಮೀನಿನ ಮಾಲೀಕರೇ ಆಗಿರಲಿಲ್ಲ. 1968ರಲ್ಲೇ ತಮ್ಮ ಹಕ್ಕುಗಳನ್ನೆಲ್ಲ ಬಿಟ್ಟು ಕೊಟ್ಟಿದ್ರು ತಮ್ಮ ಸಹೋದರನಿಗೆ. ಆ ಜಮೀನು ಮೂಡ ನೋಟಿಫಿಕೇಶನ್ಗೆ ಒಳಗಾಗುತ್ತೆ. ದೇವರಾಜ ಬಡಾವಣೆ ಮಾಡೋದಕ್ಕೆ ನಿಮ್ಮ ಜಮೀನನ್ನ ಅಕ್ವೈರ್ ಮಾಡಿಕೊಳ್ತಾ ಇದ್ದೀವಿ ಅಂತ ಮೂಡ ನೋಟಿಫಿಕೇಶನ್ ಹೊರಡಿಸುತ್ತೆ. ಅಕ್ವೈರ್ ಮಾಡಿಕೊಳ್ಳಬೇಡಿ, ನಮ್ಮದು ಕೃಷಿ ಭೂಮಿ, ಇರೋದಿದು ಒಂದೇ ಭೂಮಿ ಅಂತ ದೇವರಾಜ್ ಅರ್ಜಿ ಸಲ್ಲಿಸುವ ಮೂಲಕ ಮತ್ತೆ ಆನ್ ಡಾಕ್ಯುಮೆಂಟ್ ಬರ್ತಾರೆ. ಅರ್ಜಿ ಸಲ್ಲಿಸೋದಕ್ಕೆ ದೇವರಾಜ್ ಯಾರು ಅಂತ ಕೇಳ್ತಾರೆ. ರಾಘವನ್. ಯಾರು ದೇವರಾಜ್ ಅರ್ಜಿ ಸಲ್ಲಿಸೋದಕ್ಕೆ? ಅವರ ಮನವಿಯ ಮೇರೆಗೆ ಡಿನೋಟಿಫಿಕೇಶನ್ ಆಗತ್ತೆ. ಆ ಜಮೀನ್ ಒಂದೇ ಡಿನೋಟಿಫಿಕೇಶನ್ ಆಗೋದು, ಬೇರೆ ಯಾವುದು ಆಗಲಿಲ್ಲ ಅಂದ್ರು. ಡಿನೋಟಿಫಿಕೇಶನ್ ಆದ ನಂತರ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಜಮೀನನ್ನ ಮಾರಿ ಬಿಡ್ತಾರೆ ದೇವರಾಜ್. ಮಾಲೀಕರೇ ಆಗಿರಲಿಲ್ಲ, ಆದ್ರೂ ಮಾರಿದ್ರು ಅಂತ ರಾಘವನ್ ಇವತ್ತು ವಾದ ಮಂಡನೆ ಮಾಡಿದ್ರು. ಜಮೀನನ್ನ ಖರೀದಿಸಿದ ಮಲ್ಲಿಕಾರ್ಜುನ ಸ್ವಾಮಿ ಅದನ್ನ NA ಮಾಡಿಸ್ತಾರೆ, ಕನ್ವರ್ಟ್ ಮಾಡಿಸ್ತಾರೆ, ನಾನ್ ಅಗ್ರಿಕಲ್ಚರ್ ಅಂತ. ಹಾಗೆ ಮಾಡುವಷ್ಟರಲ್ಲಿ ಮೂಡಾದವರು ಆ ಜಮೀನಿನಲ್ಲಿ ಸೈಟ್ ಮಾಡಿದ್ದು ಆಗಿತ್ತು, ರೋಡ್ ಮಾಡಿದ್ದು ಆಗಿತ್ತು, ಪಾರ್ಕ್ ಮಾಡಿದ್ದು ಆಗಿತ್ತು, ಆ ಸೈಟ್ಗಳನ್ನ ಜನರಿಗೆ ಹಂಚಿಕೆ ಮಾಡಿಯೂ ಆಗಿತ್ತು. ಜಿಲ್ಲಾಧಿಕಾರಿಗಳು 2 ಸಲ ನಾನು ಜಮೀನಿಗೆ ಭೇಟಿ ಕೊಟ್ಟಿದ್ದೀನಿ, ಇದನ್ನ ಕೃಷಿ ಜಮೀನಿನಿಂದ NA ಮಾಡೋದಕ್ಕೆ ಅಡ್ಡಿ ಇಲ್ಲ ಅಂತ ಬರೆದು ಕೊಡ್ತಾರೆ. ಇವತ್ತಿನ ವಾದವನ್ನು ಹೇಳ್ತಾ ಇದ್ದೀನಿ ನಾನು. 2 ಸಲ DC ಸೈಟ್ ವಿಸಿಟ್ ಮಾಡಿದ್ದಾರೆ. ಇದು ಕೃಷಿ ಜಮೀನು, ಇದನ್ನ ಕನ್ವರ್ಟ್ ಮಾಡೋದಕ್ಕೆ ಅಡ್ಡಿ ಇಲ್ಲ ಅಂತ ಬರೆದು ಕೊಡ್ತಾರೆ. ಕನ್ವರ್ಟ್ ಆದ ನಂತರ ಆ ಜಾಗವನ್ನ ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ತಂಗಿ ಪಾರ್ವತಿ ಅರ್ಥಾತ್ ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಗಿಫ್ಟ್ ಡೀಡ್ ಮಾಡ್ತಾರೆ, ಉಡುಗೊರೆಯಾಗಿ ಕೊಡ್ತಾರೆ. ಉಡುಗೊರೆಯಾಗಿ ಕೊಟ್ಟ ನಂತರ 2014ರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪರಿಹಾರದ ಹಣ ಅಥವಾ ಪರ್ಯಾಯ ಭೂಮಿ ಅರ್ಜಿ ಸಲ್ಲಿಸಿಕೊಳ್ತಾರೆ. ಇಡೀ ಕೇಸ್ನಲ್ಲಿ ಏನೇನು ನಡ್ಕೊಂಡು ಬಂತು ಅಂತ ರಾಘವನ್ ಅವರು ವಾದ ಮಂಡನೆ ಮಾಡೋದು. ಈ ಎಲ್ಲ ಸಂದರ್ಭದಲ್ಲೂ ಸಿದ್ದರಾಮಯ್ಯನವರು ಬೇರೆ ಬೇರೆ ಅಧಿಕಾರದಲ್ಲಿದ್ದರು. ಹಾಗಿದ್ದ ಮೇಲೆ ನ್ಯಾಯಪೀಠದ ಮುಂದೆ ಪ್ರಶ್ನೆನೂ ಬರುತ್ತೆ, ಸಿದ್ದರಾಮಯ್ಯನವರು ಯಾವುದಾದ್ರು ನಿರ್ಣಯ ತೆಗೆದುಕೊಂಡ್ರಾ? ಇಲ್ಲ. ನಿರ್ಣಯ ತೆಗೆದುಕೊಳ್ಳುವಂಥ ಪೋರ್ಟ್ಫೋಲಿಯೋದಲ್ಲಿದ್ರ? ಇಲ್ಲ. ಯಾರಿಗಾದ್ರೂ ಶಿಫಾರಸು ಬರೆದು ಕೊಟ್ಟಿದ್ದಾರಾ? ಇಲ್ಲ. ಹಾಗಿದ್ದ ಮೇಲೆ ಸಿದ್ದರಾಮಯ್ಯನವ್ರದ್ದು ಏನು ತಪ್ಪು ಅನ್ನುವ ಪ್ರಶ್ನೆನೂ ಬಂತು. ಆಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನ ಕಲಂ 7 ನೋಡಿ ಅಂದ್ರು ರಾಘವನ್. 7ನೇ ಕಲಂ ಏನು ಹೇಳುತ್ತೆ? ವೈಯಕ್ತಿಕ ವರ್ಚಸ್ಸನ್ನು ಬಳಸಿಕೊಳ್ಳೋದರ ಬಗ್ಗೆ ಇದೆಯಂತೆ ಆ ಕಲಂನಲ್ಲಿ. ವೈಯಕ್ತಿಕ ವರ್ಚಸ್ಸು ಬಳಸಿಕೊಳ್ಳು. ಸಿದ್ದರಾಮಯ್ಯನವರ ವೈಯಕ್ತಿಕ ವರ್ಚಸ್ಸು ಕೆಲಸ ಮಾಡದೇ ಇದ್ದಿದ್ರೆ ಈ ರೀತಿಯಾಗಿ ಸೈಟ್ ಸಿಗೋದಕ್ಕೆ ಸಾಧ್ಯ ಇತ್ತಾ ಅಂತ ಕೇಳ್ತಾರೆ.
ತುಂಬಾ ವಿವರವಾಗಿದೆ, 2 ತಾಸಿನ ಆರ್ಗ್ಯುಮೆಂಟ್ಸ್ ಇದೆ. ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಇಷ್ಟು ತನಕ ಕೋರ್ಟ್ ಹಾಲಲ್ಲೇ ಇದ್ರು ಅವರು, ಮತ್ತು ನನ್ನ ಕೊಲೀಗ್ ಪ್ರಶಾಂತ್ ಕೂಡ ಇದ್ದಾರೆ. ರಮೇಶ್, ಮೆರಿಟ್ ಆಫ್ ದ ಕೇಸ್ ಬಗ್ಗೆನೂ ಚರ್ಚೆ ಆಯ್ತು ಇವತ್ತು, ಜೊತೆಗೆ ರಾಜ್ಯಪಾಲದ ನಿರ್ಣಯದ ಸರಿ ತಪ್ಪುಗಳ ಚರ್ಚೆ ಕೂಡ ಆಯಿತು. ರಾಘವನ್ ವಾದ ಡೆಫಿನೆಟ್ಲಿ ಪ್ರಬಲವಾದ. ಖಂಡಿತ ಅಜಿತ್, ಅಂದರೆ ಇವತ್ತು ಹೈಕೋರ್ಟ್ನಲ್ಲಿ ಸುಮಾರು 2 ಗಂಟೆಗಳ ಕಾಲ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದ ಮಾಡಿದಂಥ ವಕೀಲ KG ರಾಘವನ್ 3 ವಿಚಾರಗಳಂದರೆ ರಾಜ್ಯಪಾಲರು ಆದೇಶವಾಗಿದೆ, ಜೊತೆಗೆ ಸಿದ್ದರಾಮಯ್ಯ ಅವರ ಪಾತ್ರ ಏನು, ಮತ್ತು ಯಾವ ರೀತಿ 1992ರಿಂದ ಅಂದರೆ ಸಿದ್ದರಾಮಯ್ಯ ಅವರ ಪತ್ನಿಗೆ 14 ಸೈಟ್ ಕೊಡುವವರೆಗೂ ಕೂಡ ಕ್ರಿಮಿನಾಲಿಟೀಸ್ ಆಗಿದೆ, ಅದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನು, ಅವರ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ KG ರಾಘವನ್ ಅವರು. ವಿಶೇಷವಾಗಿ ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 17A. ರಮೇಶ್, ನಿಮ್ಮ ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ ನನಗೆ. ನಾ ಪ್ರಶಾಂತ್ ಹತ್ರ ಹೋಗ್ತಾ ಇದ್ದೀನಿ. ಪ್ರಶಾಂತ, ಯೂಟ್ಯೂಬ್ನಲ್ಲಿ ಲೈವ್ ಬರ್ತಾ ಇರುವ ಕಾರಣಕ್ಕೆ ಎಲ್ರಿಗೂ ಆಕ್ಸೆಸ್ ಇದೆ. ಇದು ಮುಂಚೆ ಕೋರ್ಟ್ನ ಕಲಾಪಗಳು ಅನ್ನುವಂಥದ್ದು ಕ್ಲೋಸ್ಡ್ ರೂಮಲ್ಲಿ ನಡೆದಂಗೆ ನಡೀತಾ ಇದ್ವು, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನೀವು ಕೂಡ ನೋಡಿದ್ರಿ, ಯಾರ್ಯಾರು ಮನೇಲಿ ಕೂತ್ಕೊಂಡೇ ನೋಡ್ಬೋದು ಏನೇನು ಆಗ್ತಾ ಇದೆ ಆರ್ಗ್ಯುಮೆಂಟ್ಸು ಅಂತ. ಹೆಂಗೆ ಅನ್ನಿಸ್ತು ವಾದ? ಅಜಿತ್, ಇವತ್ತು ನಾನು ಮನೆಯಲ್ಲಿ ಕೂತ್ಕೊಂಡೇ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಘವನ್ ಅವರ ಸುದೀರ್ಘ ವಾದದಲ್ಲಿ ಗಮನ ಸೆಳೆದಿದ್ದು ಮತ್ತು ಹೊಸ ಅಂಶ ಅಂದರೆ ನೀವು ಈಗಾಗಲೇ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಸೆಕ್ಷನ್ 7 ಪ್ರಸ್ತಾಪಿಸಿದ್ರಿ. ಎಸ್, ಅಂದರೆ ಎಲ್ಲೂ ಕೂಡ ಈಗ 98ರ ಡಿನೋಟಿಫಿಕೇಷನಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು. ಹೌದು. ಆದರೆ ಅಭಿಷೇಕ್ ಮನು ಸಿಂಗ್ ಹೇಳಿದರು ಅವರೆಲ್ಲೂ ಕೂಡ ರೆಕಮೆಂಡ್ ಮಾಡಿಲ್ಲ, ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಏನಂದರೆ ಮೌಖಿಕ ಆದೇಶವನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಅಭಿಷೇಕ್ ಮನು ಸಿಂಘ್ವಿ ಪ್ರಸ್ತಾಪಿಸಿದರು. ಸೆಕ್ಷನ್ 7 ಹೇಳುತ್ತೆ, ದ ಅಬ್ಟೇನಿಂಗ್, ಎಕ್ಸೆಪ್ಟಿಂಗ್ ಆರ್ ದ ಅಟೆಂಪ್ಟಿಂಗ್ ಟು ಅಬ್ಟೇನ್ ಅನ್ ಅನ್ಡ್ಯೂ ಅಡ್ವಾಂಟೇಜ್ ಶಾಲ್ ಇಟ್ ಸೆಲ್ಫ್ ಕಾನ್ಸ್ಟಿಟ್ಯೂಟ್ ಅನ್ ಅಫೆನ್ಸ್ even if the performance of a public duty by public servant is not or has not been improper. ಅಂದರೆ ನೀವು ಮೌಖಿಕವಾಗಿ ಲಿಖಿತವಾಗಿ ಆದೇಶ ಕೊಡಬೇಕಾಗಿಲ್ಲ, ಅನ್ಡ್ಯೂ ನೀವು ಬರೀ ಆ ಸ್ಥಾನದಲ್ಲಿ ಕುಳಿತು ನಿಮ್ಮ ಕುಟುಂಬಸ್ಥರಿಗೆ ಅಡ್ವಾಂಟೇಜ್ ಮಾಡಿಕೊಡ್ತಕ್ಕಂಥದ್ದು ಕೂಡ ಒಂದು ಅಫೆನ್ಸ್ ಆಗುತ್ತೆ ಅಂತಕ್ಕಂಥದ್ದನ್ನು ಸೆಕ್ಷನ್ 7 ಹೇಳುತ್ತೆ. ಅದನ್ನೇ KG ರಾಘವನ್ ಪದೇ ಪ್ರಸ್ತಾಪಿಸಿದರು. ಅಂದರೆ ಮುಖ್ಯಮಂತ್ರಿಗಳ ನೇರವಾಗಿರ್ತಕ್ಕಂಥ ಇನ್ವಾಲ್ವ್ಮೆಂಟ್ ಎಲ್ಲಿದೆ ಅಂತಕ್ಕಂಥದ್ದನ್ನು ಮೊನ್ನೆ ಕೂಡ ನ್ಯಾಯಮೂರ್ತಿಗಳು ಕೇಳಿದರು. ಅದರ ಸಂದರ್ಭದಲ್ಲಿ KG ರಾಘವನ್ ತಮ್ಮ ಇಡೀ ವಾದದ ಪ್ರಿಮೈಸ್ ಇಟ್ಟಿರ್ತಕ್ಕಂಥದ್ದು 98ರಲ್ಲಿ ಡಿನೋಟಿಫಿಕೇಷನ್ ಇವ್ರದ್ದು ಒಬ್ಬರದೇ ಯಾಕಾಯಿತು? 98ರಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು. ಹಾಗಿದ್ದ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ, ಬೇರೆಯವ್ರದ್ದು ಯಾರ್ದಾದ್ರೂ ಡಿನೋಟಿಫಿಕೇಷನ್ ಆಗಿತ್ತಾ? ಬೇರೆ ಯಾರ್ದು ಡಿನೋಟಿಫಿಕೇಷನ್ ಆಗಿಲ್ಲ ಅಂತಕ್ಕಂಥದ್ದನ್ನು ರಾಘವನ್ ಅವ್ರು ಹೇಳ್ತಾರೆ. 98ರಲ್ಲಿ ಡಿನೋಟಿಫೈ ಆಗಿದ್ದು ಕೃಷಿ ಭೂಮಿ ಅಂಥೇಳಿ, ವಾಪಸ್ ಕೃಷಿ ಮಾಡಬೇಕು ಅಂತಕ್ಕಂಥದ್ದು. 2001ರಲ್ಲಿ ಲೇಔಟ್ ಆಗಿದೆ ಅಂತಕ್ಕಂಥದ್ದನ್ನು ಸ್ವತಃ ಪಾರ್ವತಮ್ಮನವರು ತಮ್ಮ ಪತ್ರದಲ್ಲಿ ಪ್ರಸ್ತಾಪಿಸಿರುವಾಗ 2004ರಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಆ ಲ್ಯಾಂಡನ್ನು ನೋಡದೆ ತೆಗೆದುಕೊಂಡ್ರ, ಅಥವಾ ಅದರ ಕನ್ವರ್ಷನನ್ನು ಜಿಲ್ಲಾಧಿಕಾರಿಗಳು ಹೇಗೆ ಮಾಡಿದರು? ಇದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಮತ್ತು ಕಾಕತಾಳೀಯವಾಗಿ 98ರಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು, 2004ರಲ್ಲಿ ಮತ್ತು ಉಪಮುಖ್ಯಮಂತ್ರಿ ಆಗಿದ್ದರು. 99ರಿಂದ 2004ರವರೆಗೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರದಲ್ಲಿರಲಿಲ್ಲ. ಇದು ರಾಘವನ್ ಪದೇ ಪ್ರಸ್ತಾಪಿಸಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಪ್ರಸ್ತಾಪಿಸಿರ್ತಕ್ಕಂಥ ವಾದ. ಬರೀ ಅಧಿಕಾರದಲ್ಲಿದ್ದರೂ ಸಾಕು, ಅವರು ಒಂದು ವೇಳೆ ಅವರಿಂದಾಗಿ ಅವರ ಕುಟುಂಬಸ್ಥರಿಗೆ ಅಥವಾ ಅವರ ಆಪ್ತರಿಗೆ ಅನ್ಡ್ಯೂ ಅಡ್ವಾಂಟೇಜ್ ಆಗಿದ್ದರೂ ಕೂಡ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಬರುತ್ತೆ. ಹೀಗಾಗಿ ರಾಜ್ಯಪಾಲರಿಗೆ ಆ ಸಂದೇಹ ಏನು ಬಂದಿದೆ, ಅವರು ಪ್ರಾಸಿಕ್ಯೂಷನ್ಗೆ ಅವರು ಒಂದು ಇನ್ವೆಸ್ಟಿಗೇಷನ್ಗೆ ಏನು 17A ಅಡಿಯಲ್ಲಿ ಕೊಟ್ಟಿದ್ದಾರೆ, ಅದು ಸರಿಯಾದ ಕ್ರಮ ಅನ್ನುವ ರೀತಿಯಲ್ಲಿ KG ರಾಘವನ್ ಇವತ್ತು ತಮ್ಮ ಇಡೀ 2 ಗಂಟೆಗಳ ಸುದೀರ್ಘ ವಾದ ಮಂಡನೆಯನ್ನು ಮಾಡಿದರು. ಅಜಿತ್, ಅದರ ಜೊತೆಗೆ ರಾಜ್ಯಪಾಲರು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದಾರೋ ಇಲ್ವೋ ಅನ್ನೋ ವಿಷಯದಲ್ಲೂ ಕೂಡ ಅವರ ವಾದ ಇಂಟ್ರೆಸ್ಟಿಂಗ್ ಇತ್ತು. ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ, ಅಷ್ಟೇ ಗಾಬರಿ ಆಗ್ತಿದ್ದೀರಿ ಅಂತಾರೆ ಅವರು. ತನಿಖೆಗೆ ಅನುಮತಿ, ತನಿಖೆ ನಡೆದ ಮೇಲೆ ನೀವು ಕ್ಲೀನ್ ಚಿಟ್ ಬಂದರೂ ಬರಬಹುದು ನಿಮಗೆ ಅಂತ. ಅಜಿತ್, ಈ ಅಪ್ಲಿಕೇಶನ್ ಆಫ್ ಮೈಂಡ್ನ ಪ್ರಶ್ನೆ ಬಂದಾಗ 2011ರಲ್ಲಿ HR ಭಾರದ್ವಾಜ್ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಡ್ತಾರೆ ಸೆಕ್ಷನ್ 19 ಅಡಿಯಲ್ಲಿ.
ಓಕೆ. ಸೆಕ್ಷನ್ 19 ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮ್ಯಾಟರ್ ಹೈಕೋರ್ಟ್ಗೆ ಹೋಗುತ್ತೆ. ಹೈಕೋರ್ಟ್ ಏನು ಹೇಳುತ್ತೆ, ಅದು ಅಪ್ಲಿಕೇಶನ್ ಆಫ್ ಮೈಂಡ್ ಬಗ್ಗೆ ಹೇಳಲ್ಲ. ಅದೇನು ಹೇಳುತ್ತೆ, ಸೆಕ್ಷನ್ 19 ಅಡಿಯಲ್ಲಿ 5 ದೂರುಗಳು ನೀವೇನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೀರಿ, ಆ 5 ದೂರುಗಳ ಬಗ್ಗೆ ನೀವು ರೀಸನಿಂಗ್ ಕೊಟ್ಟಿಲ್ಲ. ಯಾಕೆ ಈ ಪ್ರಕರಣವನ್ನು ನೀವು ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವು ರೀಸನಿಂಗ್ ಕೊಟ್ಟಿಲ್ಲ, ನೀವು ವಿವರಣೆಯನ್ನು ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಹೈಕೋರ್ಟ್ HR ಭಾರದ್ವಾಜ್ ಅವರ ಒಂದು ಸ್ಯಾಂಕ್ಷನ್ಗೆ ತಡೆಯಾಜ್ಞೆಯನ್ನು ನೀಡಿತು. ಆದರೆ ಇಲ್ಲಿ ಮೊನ್ನೆ ತುಷಾರ್ ಮೆಹ್ತಾ ಮತ್ತು ಇವತ್ತು ರಾಘವನ್ ಮಂಡಿಸಿರ್ತಕ್ಕಂಥ ವಾದ, ಯಾಕಂದರೆ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರ ವಕೀಲರು, ಅವ್ರು ಹೇಳ್ತಾರೆ ನೋಡಿ, ಸೆಕ್ಷನ್ 19 ಅದು ತನಿಖೆಯ ನಂತರ ಬರ್ತಕ್ಕಂಥದ್ದು, ಅದು ನಿಜವಾದ ಅರ್ಥದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ, ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ. ಆಗ ನಿಮ್ಗೆ ಅಪ್ಲಿಕೇಶನ್ ಆಫ್ ಮೈಂಡ್ನ ಅವಶ್ಯಕತೆ ಇದೆ. ಸೆಕ್ಷನ್ 17A ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬರೀ ಕೇವಲ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್. ಒಂದು ವೇಳೆ ರಾಜ್ಯಪಾಲರು ತಮ್ಮ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿ 98ರಲ್ಲಿ ಯಾಕೆ ಡಿನೋಟಿಫಿಕೇಶನ್ ಆಯಿತು, 2004ರಲ್ಲಿ ಅದೇನು ಕನ್ವರ್ಷನ್ ಆಯಿತು ಅಂತಕ್ಕಂಥ ವಿವರಣೆಯನ್ನು ಕೊಟ್ಟ ಸಂದರ್ಭದಲ್ಲಿ ಅದು ತನಿಖೆಯ ಮೇಲೆ ಪ್ರಿಜುಡೈಸ್ಡ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅಪ್ಲಿಕೇಶನ್ ಆಫ್ ಮೈಂಡನ್ನು ದೊಡ್ಡ ಮಟ್ಟದಲ್ಲಿ, ಅಂದರೆ ಅತಿ ಹೆಚ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ರಾಘವನ್ ವಾದವಾಗಿತ್ತು. ಮೊನ್ನೆ ತುಷಾರ್ ಮೆಹ್ತಾ ಕೂಡ ಇದೇ ವಾದವನ್ನು ಮಂಡಿಸಿದ್ರು. ಸೆಕ್ಷನ್ 17A ಅಡಿಯಲ್ಲಿ ನಿಮಗೆ ಸ್ಯಾಂಕ್ಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಮಟ್ಟದ ಅಪ್ಲಿಕೇಶನ್ ಆಫ್ ಮೈಂಡ್ನ ಅವಶ್ಯಕತೆ ಇಲ್ಲ. ಅವ್ರು ಹೇಳಿದ್ದಾರೆ, 2 ದಾಖಲೆಗಳನ್ನು ನೋಡಿದಾಗ ನನಗೆ ಕೆಲವು ಸಂದೇಹಗಳಿವೆ, ಆ ಸಂದೇಹಗಳನ್ನು ನಿವಾರಿಸ್ಕೊಳ್ಳಿಕ್ಕೆ ನಾನು ತನಿಖೆಗೆ ಅನುಮತಿಯನ್ನು ಕೊಡ್ತಿದ್ದೀನಿ ಅಂತಕ್ಕಂಥದ್ದನ್ನು ಮಾತ್ರ ರಾಜ್ಯಪಾಲ. ಅದರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಕ್ಯಾಬಿನೆಟ್ ನೋಟನ್ನು ಗಮನಿಸಿದಾಗ ಇದರಲ್ಲಿ ಇನ್ನೊಂದು ವಾದವೂ ಇದೆ, ಇನ್ನೊಂದು ಆ್ಯಂಗಲ್ ಇದೆ ಅಂತ ಅನ್ನಿಸ್ತಾ ಇದೆ, ತನಿಖೆ ಆಗಲಿ ಅಂತ ಬರೆದಿದ್ದಾರೆ ರಾಜ್ಯಪಾಲರು. ಕ್ಯಾಬಿನೆಟ್ ನೋಟು ಮತ್ತು AG ಒಪಿನಿಯನ್ ಅನ್ನು ನೋಡಿದಾಗ ನೋಡಿ, 2 ಸಂಗತಿಗಳನ್ನು ಅವರು ತುಷಾರ್ ಮೆಹ್ತಾ ಕೂಡ ಪ್ರಸ್ತಾಪಿಸಿದರು, ಇವತ್ತು ಕೂಡ ರಾಘವನ್ ಪ್ರಸ್ತಾಪಿಸಿದ್ದು. ಯಾವುದೇ ಹಂತದಲ್ಲೂ ಕೂಡ ಈಗ ನೋಡಿ, ಕ್ಯಾಬಿನೆಟ್ ನೋಟನ್ನು ಇಟ್ಕೊಂಡು ಅಡ್ವೊಕೇಟ್ ಜನರಲ್ ಮತ್ತು ಮುಖ್ಯ ಕಾರ್ಯದರ್ಶಿಗಳು, ಈ 3 ಪ್ರತ್ಯೇಕ ಸಂಗತಿಗಳು ರಾಜ್ಯಪಾಲರ ಬಳಿಗೆ ಹೋದಾಗ ದೂರನ್ನು ಮತ್ತು ಇದನ್ನು ಇಟ್ಕೊಂಡು ರಾಜ್ಯಪಾಲರು ಇದು ಇನ್ವೆಸ್ಟಿಗೇಷನ್ಗೆ ಫಿಟ್ ಮ್ಯಾಟರ್ ಅನ್ನುವ ರೀತಿಯಲ್ಲಿ ಅನುಮತಿ ಕೊಟ್ಟಿದ್ದಾರೆ. ಹೀಗಾಗಿ ಅಪ್ಲಿಕೇಶನ್ ಆಫ್ ಮೈಂಡ್ನ ಅವಶ್ಯಕತೆ ಇಲ್ಲ. ಇನ್ನೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ವಾದ, ಗವರ್ನರ್ ಮುಖ್ಯಮಂತ್ರಿಗಳನ್ನು ಕರೀತಾರೆ ಪ್ರಮಾಣ ವಚನ ಸ್ವೀಕರಿಸಿ ಅಂತ. ಹೌದು. ಆದರೆ ಉಳಿದ ಮಂತ್ರಿಗಳನ್ನು ಗವರ್ನರ್ ಏಡ್ ಅಂಡ್ ಅಡ್ವೈಸ್ ಆಫ್ ಚೀಫ್ ಮಿನಿಸ್ಟರ್ ಕಾರಣದಿಂದ ಕರೀತಾರೆ. ಹೀಗಾಗಿ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲೂ ಕೂಡ ಯಾರು ಮುಖ್ಯಮಂತ್ರಿಗಳಿಂದ ಸ್ವಯಂ ನೇಮಕಗೊಂಡಿರ್ತಾರೋ ಅವರು ಕೊಟ್ಟಿರ್ತಕ್ಕಂಥ ಶಿಫಾರಸ್ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅದನ್ನು ಒಪ್ಪಬೇಕಾದ ಅವಶ್ಯಕತೆ ಇಲ್ಲ ಅಂತಕ್ಕಂಥ. When the matter is about chief minister himself, when the matter is about sanctioning ಅಗೇನ್ಸ್ಟ್ ದ ಚೀಫ್ ಮಿನಿಸ್ಟರ್, ಆ ಒಂದು ಶಿಫಾರಸನ್ನು ಒಪ್ಪಬೇಕಾದ ಅಗತ್ಯತೆ ಇಲ್ಲ ಅಂತಕ್ಕಂಥದ್ದು ರಾಘವನ್ ಕೂಡ ಮಂಡನೆಯ ವಾದದಲ್ಲಿತ್ತು, ತುಷಾರ್ ಮೆಹ್ತಾ ಅವರ ಮಂಡನೆಯ ವಾದದಲ್ಲೂ ಕೂಡ ಇತ್ತು. ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಾದವನ್ನು ಇವತ್ತು ರಾಘವನ್ ಕೂಡ ಮಂಡಿಸಿದ್ರು. ತುಷಾರ್ ಮೆಹ್ತಾ ವಾಸ್ ಆಲ್ಸೋ ವೆರಿ ಫೋರ್ಸ್ಫುಲ್. ಶನಿವಾರ ಅವರು ಮಂಡಿಸಿರ್ತಕ್ಕಂಥ ವಾದ. ಬಟ್ ಈ ಕೋರ್ಟ್ ಕೇಸ್ಗಳಲ್ಲಿ ಅವರವರು ವಾದ ಮಂಡಿಸುವಾಗ ಅವರವರೇ ಕರೆಕ್ಟ್ ಅನ್ನಿಸ್ಬಿಡ್ತಾರೆ. ಈಗ ನಾವು ನೋಡ್ತಿರುವಾಗ ಅಂತಿಮವಾಗಿ ನ್ಯಾಯಪೀಠ ಹೇಗೆ ನೋಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆಮೇಲೆ ಇದರಲ್ಲಿ ರಾಘವನ್ ಅವರ ವಾದದ ಮಂಡನೆಯ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ, ಈಗಾಗಲೇ ಒಂದು ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ರಾಘವನ್ ಹೇಳ್ತಾರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟೀತ್ ಇಲ್ಲ, ಅದಕ್ಕೇನು ಹಲ್ಲು ಇಲ್ಲ, ಏನೂ ಇಲ್ಲ ಅಂತ. ಆಗ ಜಡ್ಜ್ ಒಂದು ಅಬ್ಸರ್ವೇಷನ್ ಅನ್ನು ಮಾಡ್ತಾರೆ, ಆ ಹಲ್ಲನ್ನು ನಾವು ಕೊಡ್ತೀವಿ ಅಂತಕ್ಕಂಥದ್ದು. ಕೊಡೋಣ ಬಿಡಿ ಅಂದರು. ಕೊಡೋಣ ಬಿಡಿ, ಅದರ ಅರ್ಥ ಏನು? ಐ ಡೋಂಟ್ ಥಿಂಕ್ ಅದೇ 12 ಲೆಟ್ ಅಸ್ ಬಿ ಕಾಶಿಯಸ್. ಅಬ್ಸರ್ವೇಷನ್ಗಳನ್ನು ಅನಲೈಸ್ ಮಾಡೋದು ಸ್ಪೆಕ್ಯುಲೇಟ್, ಬಟ್ ಅಬ್ಸರ್ವೇಷನ್ ಹೋಲ್ಡ್ಸ್ ವೆರಿ ಇಂಪಾರ್ಟೆಂಟ್. ಅಬ್ಸರ್ವೇಷನ್ಸ್ ವೆರಿ ಇಂಪಾರ್ಟೆಂಟ್. ರಾಘವನ್ ಅವರು ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ಇದುವರೆಗೂ ಬಂದಿರುವ ತನಿಖಾ ಆಯೋಗದ ವರದಿಗಳೆಲ್ಲ ಕಸದ ಬುಟ್ಟಿಗೆ ಸೇರಿದಾವೆ ಅನ್ನೋ ಥರದ್ದೇನೋ ಹೇಳ್ತಾರೆ ಅವರು. ಅಂದರೆ ನಿರ್ಲಕ್ಷಿಸಲಾಗಿದೆ ಅನ್ನೋ ಥರ. ಹಾಗಾಗೋದಕ್ಕೆ ಬಿಡೋದಿಲ್ಲ ಬಿಡಿ ಅಂತಂದರು. ಅಂದರೆ ನನಗೆ ಟೋನ್ ನೋಡಿದ್ರೆ ನನಗನ್ಸಿದ್ದು ಹಾಗಾಗೋದಕ್ಕೆ ಬಿಡಲಿಲ್ಲ ಅಂದರೆ ಏನು, ಈಗ ತನಿಖೆ ಆಗ್ಬೇಕಾ ಅನ್ನುವ ರೀತಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನರ ಪ್ರಶ್ನೆ ಇತ್ತು ಅಂತ ಅನ್ಸುತ್ತೆ ನನಗೆ. ಒಂದು ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.